ಅದೇ ರೀತಿ ರೈತರು ಕೂಡ ಇಲ್ಲಿ ಆಗಮಿಸತಕ್ಕಂಥ ಇಲ್ಲಿನ ಜನರ ನಿರೀಕ್ಷೆಗಳೇನು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು ಯಾರನ್ನ ಬೆಂಬಲಿಸ್ತಾರೆ ಮತ್ತು ಅವರ ನಿರೀಕ್ಷೆಗಳೇನು ಅಂತದ್ರ ಬಗ್ಗೆ ಕೇಳ್ರಪ್ಪ ಕೇಳಿ ತಂಡದ ಜೊತೆಗೆ ಅವರೀಗ ಮಾತಾಡಲಿದ್ದಾರೆ. ಅವರೆಲ್ಲ ಅವರ ಅಭಿಪ್ರಾಯಗಳೇನು ಅಂತ ಹೇಳಿ ಕೇಳೋಣ. ಕೇಳ್ರಪ್ಪ ಕೇಳಿ. ಇವತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕಾದಂಥ ಅನಿವಾರ್ಯತೆ ಯಾಕದಪ್ಪ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತದ. ಆರಿಸಿ ಬಂದಂಥ ಅನೇಕ ಎಲ್ಲ ಜನಪ್ರತಿನಿಧಿಗಳು ಏನು ಹೇಳಿದ್ರಪ್ಪ ಅಂತಂದ್ರೆ ರಾಷ್ಟ್ರೀಯ ಚೆನ್ನಮ್ಮ ಸಮಾಧಿಯನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಇದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಈಗ ಇದ್ದಂಥ ಮಾನ್ಯ ಸಂಸದರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಹೇಳ್ತೈತಿ, ಇವತ್ತು ಎಲ್ಲ ಕಡೆ ಒಂದು ಅಭಿವೃದ್ಧಿಯ ಮಂತ್ರವನ್ನು ಹೇಳ್ತದೆ. ಆದ್ರೆ ನಿಜವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ನೀರಾವರಿ ಯೋಜನೆಗಳು, ಮುಖ್ಯವಾಗಿ ನಿಮ್ಮೆಲ್ಲರ ಜೀವನಾಡಿಯಾದಂಥ ಮಹದಾಯಿ ವಿಚಾರ, ಬಹುಶಃ ತಾವೆಲ್ಲರೂ ಕೂಡ ಸತತ 1 ವರ್ಷಗಳವರೆಗೆ ನಾವೆಲ್ಲರೂ ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ಯಾವುದೇ ಇವತ್ತು ನಮ್ಮ ಸಂಸದರು ಯಾವುದೇ ರೀತಿಯಾದಂಥ ಸಹಾಯವನ್ನು ಮಾಡದೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಲಿಲ್ಲ. ಹಿಂಗಾಗಿ ನಾವೇನಾಗೈತಪ್ಪ ಅಂತಂದ್ರೆ ನಿಜವಾಗಿ ಇವತ್ತು ನಮಗೆ ಬದಲಾವಣೆ ಬೇಕಾಗೈತಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಮನಸ್ಫೂರ್ತಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವಂತ ನಿರ್ಧಾರವನ್ನ ಮಾಡಿದೀವಿ. ಈ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಅಂಗಡಿ ಅವರು 3 ಸಲ ಆಯ್ಕೆಯಾಗಿ ಹೋದರು. ಆದರೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಆದಂಥ ಒಂದು ಅನುದಾನವನ್ನು ತಂದಿಲ್ಲ. ಮಹದಾಯಿ ನೀರಾವರಿ ಯೋಜನೆಗಾಗಿ 119 ದಿವಸಗಳ ಕಾಲ ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದರೂ ಯಾವುದೇ ನಮಗೆ ಕಿಚ್ಚತ್ತು ಒಂದಿಟ್ಟು ಕಿಮ್ಮತ್ತು ಸಿಗಲಿಲ್ಲ. ಮೋದಿಯವರು ಭಾಳ 5 ವರ್ಷದಿಂದ ಭಾಳ ಹೊಗಳಿದ್ರು. 15 ಲಕ್ಷ ಅಕೌಂಟಿಗೆ ಹಾಕ್ತಾವ ಅಂತ ಹೇಳಿದ್ರು. ಯಾವ 15 ಲಕ್ಷ 15 ರೂಪಾಯಿನೂ ಹಾಕಲಿಲ್ಲ. ಒಂದೇದು ರೈತರ ಸಾಲ ಮನ್ನಾ 2000 ಇಸ್ವಿಯಿಂದ ಇಲ್ಲಿವರೆಗೂ ಬರಗಾಲ ಬಿದ್ದರೂ ಸಹಿತ ರೈತರಿಗೆ ಯಾವುದೇ ಒಂದು ಕಿಂಚತ್ತು ಅಲ್ಲಿ ಮಠ ಹೋದ್ರು ರೈತರು ಹೋಗಿ ದಿಲ್ಲಿ ಹೋಗಿ ಕುಂತ ಪ್ರತಿಭಟನೆ ಮಾಡಿದ್ರು ಕೂಡ ಅವರಿಗೆ ಯಾವುದೋ ಒಂದು ಬರಗಾಲದ ಬಗ್ಗೆ ಒಂದು ರೈತರ ಸಾಲ ಮನ್ನಾವನ್ನು ಮಾಡಲಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತಾವ ಅಂತ ಹೇಳ್ತಾರೆ ಮೋದಿ ಅವರು, ಏನೂ ಮಾಡಲಿಲ್ಲ. ಅದಕ್ಕೆ ನಾವು ಈ ಸಲ ಬರುವಂತ ಲೋಕಸಭಾ ಎಲೆಕ್ಷನ್ದಲ್ಲಿ ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಇವತ್ತ ನಾವು ಏನು ಹೇಳ್ಬೇಕಾದ್ರೆ ಮೋದಿ ಅವರು ಹೇಳಿದ್ರು ನಮಗೆ ಚುನಾವಣಾ ಪೂರ್ವವಾಗಿ ನಾವು ರೈತರ ಸಾಲ ನಮ್ಮೆಲ್ಲ ಮನ್ನಾ ಮಾಡ್ತೀವಿ ಅಂತೇಳಿ ದೊಡ್ಡ ಭಾಷಣ ಮಾಡಿದ್ರು. ಆ ಭಾಷಣ ಇನ್ನೂ ಮಟ್ಟ ಯಾಕೆ ನಿಮ್ಗೆ ನೆನಪಾಗ್ತಾ ಇಲ್ಲ. ಫಸಲ್ ಬಿಮಾ ಅನ್ನುವಂಥ ಯೋಜನೆ ಏನಾಗೈತೆ ಅಂದ್ರೆ ಇದು ರೈತರನ್ನ ಫಸಾಸುವಂಥ ಯೋಜನೆ ಆಗೈತೆ. ಇದು ಇನ್ನೂ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ 11 ಕೋಟಿಗೂ ಜಾಸ್ತಿ ಹಣ ನಮ್ಮ ರೈತರ ಅಕೌಂಟ್ಗೆ ಇನ್ನೂ ಬಂದಿಲ್ಲ. ಅದ್ರ ಸಲುವಾಗಿ ನಾವು ಹಲವಾರು ಬಾರಿ ನಾವು ಮನವಿ ಮಾಡಿದ್ವು. ಮಾನ್ಯ ಸಂಸದರನ್ನ ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ, ಸಂಸದರ ನೀವು 3 ಬಾರಿ ಆಯ್ಕೆ ಆದ್ರಿ, ಏನಂತ ನೀವು ಗಣಂದಾರಿ ಕೆಲಸ ಮಾಡಿದಿರಿ ಅಂತ ಹೇಳಿ ಇವತ್ತು ಕೇಳಕ್ಕೆ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೀನಿ. ಕೆಲಸ ಮಾಡಿದ್ರು 13 TMC ನೀರಿನಾಗ 3 TMC ಕುಡಿಯಾಕ 7 TMC ವಿದ್ಯುತ್ ಉತ್ಪಾದನೆ ಮಾಡಾಕ ಇನ್ನು ಮಟ್ಟ ಏನ್ ಮಾಡತ್ತೀರಿ ನೀವು? ಅದಕ್ಕೆ ನೀವು ಒಂದೊಂದು ತಕ್ಷಣ ಅದನ್ನ ಜಾರಿಗೆ ಮಾಡಕ್ ಆಗದವರು ನೀವು ನನ್ನ ಗಂಗಾ ನದಿ ಜೋಡಣೆ ಮಾಡ್ತೀವಿ, ಯಮುನಾ ನದಿ ಜೋಡಣೆ ಮಾಡ್ತೀವಿ, ಎಲ್ಲ ಜೋಡಣೆ ಮಾಡ್ತೀವಿ ಅಂತ ದೊಡ್ಡ ಭರವಸೆಗಳನ್ನ ಕೊಟ್ರಿ. ಎಲ್ಲ ಹುಸಿ ಭರವಸೆಗಳಾಗ್ಯಾವ. ಜನ ಇವತ್ತಿನ ದಿನ ತಕ್ಕ ಪಾಠ ನಿಮ್ಗೆ ಕಲಿಸ್ತಾರ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಬರುವಂಥ ಲೋಕಸಭಾ ಚುನಾವಣೆ ಒಳಗ ಮಾನ್ಯ ಸಂಸದರು ಸುರೇಶ್ ಅಂಗಡಿ ಅವರು ಚುನಾವಣೆ ನಿಂದಿರ್ಬೇಕಂತ ಯಾಕಂದ್ರೆ ಆಸೆ ಬಯಸಿದರು. ಯಾಕಂದ್ರೆ ಅವರಿಗೆ ಇಲೆಕ್ಷನ್ಗೆ ಚುನಾವಣೆ ಬಂತಂದ್ರೆ ಮೋದಿ ಅವರು ಒಬ್ಬ ಅವ್ರಿಗೆ ಟಾರ್ಗೆಟ್, ಅದನ್ನ ಬಿಟ್ಟು ಅವ್ರಿಗೆ ಬೇರೆ ಬಂಡವಾಳ ಇಲ್ಲ. ಮೋದಿ ಅವ್ರನ್ನ ಇವತ್ತು ಅವ್ರು ಟಾರ್ಗೆಟ್ ಮಾಡ್ಕೊಂಡು ಹಾಕ್ತಾರಂತಂದ್ರೆ ಇಂದಿರಾ ಗಾಂಧಿನ ಯಾಕೆ ನಾವು ನೆನಪು ಮಾಡ್ಕೋಬಾರ್ದು? ಯಾಕಂದ್ರೆ 1971ರಾಗ ಕೇವಲ ಒಂದು ಯುದ್ಧ 18 ತಾಸಿನಾಗಲ್ಲ ಅವರವನ್ನು ಕೂಡ ಅವರ ಇವತ್ತು ತಮ್ಮ ಅಂಡರ್ ಒಳಗೆ ಮಾಡ್ಕೊಂಕಾರ. ತದನಂತರ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅದನ್ನ ಯಾರು ಇವತ್ತು ಹೇಳ್ತಾ ಇಲ್ಲ. ಸುರೇಶ್ ಅಂಗಡಿ ಅವ್ರನ್ನ ಈ ಸಲ ನಾವು ಬುದ್ಧಿ ಕಲಿಸ್ತೇವೆ. ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಕಾರ. ಮುಂಬರೋ ದಿನಮಾನದೊಳಗೆ ಬೆಳಗಾವಿ ಜಿಲ್ಲೆ ಒಳಗೆ ಕಾಂಗ್ರೆಸ್ ಅವನ್ನ ಅಭೂತ ಬೆಂಬಲದಿಂದ ಆರಿಸಿ ತನಕ ಜಯಬೇರಿ ಪತಾಕೆ ಹಾರಿಸಿದಂತ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ. 2014ನೇ ಇಸ್ವಿಯೊಳಗೆ ನರೇಂದ್ರ ಮೋದಿ ಅವರು ಜನರ ಬಳಿ ನನಗೆ ವೋಟ್ ಹಾಕ್ರಿ ಅಂತ ಹೇಳಕ್ಕೆ ಹೋಗಿದ್ರೆ, ಈಗ ಆ ಪೊಸಿಷನ್ ಇಲ್ಲ. ಈಗ ಏನಂತಂದ್ರೆ ಮಂದಿನ ಮೋದಿ ಅವರಿಗೆ ಅವರ ನಾಯಕತ್ವ ಚಲೋ ಐತಿ, ಅವ್ರಿಗೆ ವೋಟ್ ಹಾಕಂತ ಹೇಳಕ್ಕೆ ಬರತ್ತಾರ. ಯಾಕಂತಂದ್ರೆ ಈಗ 26/11 ಮುಂಬೈ ದಾಳಿ, ತಾಜ್ ಮಹಲ್ ದಾಳಿ ಆದಾಗ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಮೌನವಾಗಿ ಕುಂತ್ರೆ. ಅವಾಗ 10 ವರ್ಷ ಆಳ್ಕೆ ಮಾಡಿದ್ರು. ಇವರು
70 ವರ್ಷ ಆಳ್ಕೆ ಮಾಡಿದ್ರು ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದರ ಸಂಬಂಧ ಈಗ ಆ ಪೊಸಿಷನ್ ಈಗ ಮಂದಿ ಜನ ನರೇಂದ್ರ ಮೋದಿ ಅವರ ನಾಯಕತ್ವ ಚಲೋ ಐತಿ, ಎಲ್ಲರೂ ಅವ್ರಿಗೆ ವೋಟ್ ಹಾಕಂತ ಹೇಳ್ತಾರ. ಅದು ಸತ್ತು ಇದ್ದವ್ರು ಅಂದ್ರೆ ಯಾರಪ್ಪ? ಚೆನ್ನಮ್ಮ ರಾಯಣ್ಣ. ಸತ್ತವ್ರು ಅಂದ್ರೆ ತಮ್ಮ ಸ್ವಾರ್ಥ ನೋಡ್ಕೊಂಡ ನಾವು ಸತ್ತಿರ್ತವ್ರಿ. ಮತ್ತು ಇದ್ದು ಸತ್ತವ್ರು ಅಂದ್ರೆ ಯಾವುದಕ್ಕೂ ಬೇಡದವ್ರಿ. ಹಂಗೆ ಮಾಡಬೇಡ್ರಿಪ್ಪ. ಎಲ್ಲರೂ ಏನಂತಲ್ಲ ಸತ್ರು ಇದ್ದವ್ರು ಹಂಗೆ ಮಾಡ್ರಿ ಆರಿಸಿ ಬಂದವ್ರ. ಈಗ ಸದ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಆಗಲಿ ಅಥವಾ ದೇಶದಲ್ಲಿ ಆಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ಪಕ್ಷ ಭೇದ ಮರೆತ ಎಲ್ಲ ಜನರು ಅವ್ರ ಕಾರ್ಯಕ್ರಮಗಳನ್ನು ಒಪ್ಪಿ ಈ ಸಲ ಮೋದಿನ ಪ್ರಧಾನಮಂತ್ರಿ ಮಾಡೋಣಂಥ ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗಿದೆ. ಅವ್ರು ಮಾಡಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಮುದ್ರಾ ಯೋಜನೆ, ಜನ್ಧನ್ ಯೋಜನೆ, ಫಸಲ್ ಬಿಮಾ ಯೋಜನೆ, ಮೊನ್ನೆ 3 ರೈಲ್ವೆ ಬ್ರಿಡ್ಜ್ಗಳು ಮಾಡಿದ್ದಾರೆ, 1, 2, 3 ಅದೆಲ್ಲ ನಿಮ್ಗೆ ಗೊತ್ತಾಯಿದೆ. ಹಾಗೂ ಘಟಪ್ರಭಾದಲ್ಲಿ ಮೊನ್ನೆ ರೈಲ್ವೆ ಬ್ರಿಡ್ಜ್ 450 ಕೋಟಿ ರೂಪಾಯಿದ್ದು ಮೊನ್ನೆ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಹೊಲ ನಮ್ಮ ರಸ್ತೆ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ದಿವಂಗತ ವಾಜಪೇಯಿ ಅವರು ಇದ್ದಾಗ ಪ್ರತಿಯೊಂದು ಗ್ರಾಮಕ್ಕೂ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನು ಅಗದಿ ಬಲಿಷ್ಠವಾಗಿ ರೂಪುಗೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದರೂ ಅದು ನರೇಂದ್ರ ಮೋದಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಆದ ಕಾರಣ ಅವರಂಥ ಧೀಮಂತ ನಾಯಕ ನಮ್ಮ ದೇಶಕ್ಕೆ ಇನ್ನೂ ಪ್ರಧಾನಮಂತ್ರಿ ಯಾರು ಸಿಕ್ಕಿಲ್ಲ ಅಂತೇಳಿ ನನಗೆ ಭಾಳ ಸಂತೋಷ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ಯಾರು ಕಂಡು ಅರಿಯದಂಥ ಒಳ್ಳೆಯ ಕೆಲಸಗಳು ಮಾಡಿದಂಥ ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ಒಳ್ಳೆಯ ಕೆಲಸಗಳು ಎಲ್ಲ ಜನ ಮೆಚ್ಕೊಂಡಿದ್ದಾರೆ. ಮತ್ತು ಮೊದಲು ಯಾರೋ ಮಾಡಿದ್ರು ದೇಶಕ್ಕೋಸ್ಕರ ಯಾರೂ ಮಾಡಿಲ್ಲ. ಇದುವರೆಗೆ ಎಲ್ಲರೂ ತಮ್ಮ ಸ್ವಾರ್ಥ ರಾಜಕಾರಣಿ ಮಾಡ್ಕೊಂಡು ದುಡ್ಡು ಮಾಡ್ಕೊಂತ ವಿದೇಶ ದುಡ್ಡಿಟ್ಟು ಆರಾಮ್ ಎಂಜಾಯ್ ಆಗಿದ್ದಾರೆ. ಯಾರು ನಮ್ಮ ನಾಗರಿಕರ ಗೋಳು ಕೇಳೋರು ಯಾರೂ ಇರಲಿಲ್ಲ. ಇದುವರೆಗೆ ನಮ್ಮ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಎಲ್ಲ ಕೆಲಸಗಳು ಮುಟ್ಟಿದಾವೆ. ಅದಕ್ಕೆ ಮತ್ತೊಮ್ಮೆ ನಾವು ಮೋದಿಯವ್ರನ್ನ ಆರಿಸ್ತಾರ ಅಂತೇಳಿ ಈ ಮೂಲಕ ನಾವು ಹೇಳ್ತೇವೆ. ಬಯಲುಗಳ ಜೊತೆ 100ಕ್ಕೆ 100 ಮೋದಿಯವರಿಗೆ ಓಟ್ ಹಾಕ್ತೇವೆ. ಇವತ್ತು ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಅಲೆ ಇದೆ. ಯಾಕಂದ್ರೆ 60 ವರ್ಷಗಳ ಕಾಂಗ್ರೆಸ್ ಆಡಳಿತ, 5 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ದೇಶದಲ್ಲಿ ಹಾಗೂ ವಿದೇಶದಲ್ಲಿ ಒಂದು ಕಂಪೇರ್ ಮಾಡ್ಕೊತ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಗ್ರಾಮೀಣ ಪ್ರದೇಶಗಳು ಮುಟ್ಟುವಂಥ ಇವತ್ತು ಉಜ್ವಲ ಯೋಜನೆ ಇರ್ಬೋದು, ಆಯುಷ್ಮಾನ್ ಯೋಜನೆ ಇರ್ಬೋದು, ಇವತ್ತಿಗೆ ರೈತರ ಅಕೌಂಟಿಗಾಗಿ 6,000 ಹಾಕುವಂಥ ಯೋಜನೆಯನ್ನು ಇವತ್ತು ದಿಲ್ಲಿಂದ ಹಳ್ಳಿಯವರೆಗೆ ನೇರವಾಗಿ ಬರುವಂಥ ಒಂದು ವ್ಯವಸ್ಥೆ ಮಾಡಿದರು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಭಾರತ ದೇಶದ 60 ಕೋಟಿ ಯುವ ಜನತೆ ಹಾಗೂ ದೇಶ ವಿದೇಶಗಳಂತ ಎಲ್ಲ ಅಧ್ಯಕ್ಷರು, ಎಲ್ಲ ರಾಜತಾಂತ್ರಿಕವಾಗಿ ಎಲ್ಲರೂ ಅವರೇ ಆಗಬೇಕನ್ನುವಂಥ ಒಂದು ವಿಚಾರ ಇದೆ. ಸುರೇಶ್ ಅಂಗಡಿ ಅವರು ವಾತ್ಸಲ್ಯ ಒಂದು 50-60 ಸಾವಿರ ಲೀಡ್ ಬಂದಿರಿ. ಸುಮಾರು 2 ಲಕ್ಷ ಅಂತರದಿಂದ ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಆರಿಸಿ ಬರ್ತಾರಂತ ಹೇಳ್ತಾ ಇವತ್ತು ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗಕ್ಕೆ ತಮ್ಮೆಲ್ಲರ ಬೆಂಬಲ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಆಗಲಿ, ದಳ ಸರ್ಕಾರ ಆಗಲಿ ಎಲ್ಲ ಇದ್ದು ದೇಶದಾಗ 60 ವರ್ಷ ಬಂದು ಏನೂ ಮಾಡಿಲ್ಲ ಅಂತಾರಲ್ಲ. ನಮ್ಮನ್ನು ಬ್ರಿಟಿಷರು ಬಿಟ್ಟು ಹೋಗೋ ಮುಂದೆ ಹೆಂಗಿತ್ತು ಹಂಗೈತಿ ದೇಶ. ಇವತ್ತು 5 ವರ್ಷದಾಗ ನರೇಂದ್ರ ಮೋದಿ ಅವರ ಮಾಡಿಬಿಟ್ಟಾರೆ. ಡ್ಯಾಮ, ಲೈಟ್ ಇವನ್ನೆಲ್ಲ ಅವರ 5 ವರ್ಷ ಮಾಡಿಬಿಟ್ರೆ. ಮತ್ತು ನಮ್ಮ ದೇಶ ಗುರುತಿಸ್ತಾರ ಅಂತಲ್ಲ. 1396 ವಾಸ್ಕೋಡಿ ಗಾಮ ಬಂದಿದ್ದಿಲ್ಲ. ನಮ್ಮ ದೇಶ ಏನು ಅನ್ನೋದು ಗುರುತಿತ್ತು. ಭಾರತ ದೇಶದಾಗ ಎಷ್ಟು ಸಂಪತ್ತು ಐತಿ, ಎಷ್ಟು ದೊಡ್ಡ ರಾಷ್ಟ್ರ ಐತಿ ಅನ್ನೋದು ಮೊದಲ ಗುರ್ತೈತಿ. ಆಗ 400 ವರ್ಷ ಬ್ರಿಟಿಷರು ಆಳ್ಯಾರ ನಮ್ಮನ್ನ. ಇಲ್ಲಿ ಸಂಪತ್ತು ಐತಿ, ಈ ದೇಶ ಏನೈತಿ ಅನ್ನೋದು ಗುರ್ತಿದ್ದ. ಪ್ರಧಾನಮಂತ್ರಿ ಮಾಡ್ಯಾರ, ಏನ್ ಮಾಡ್ಯಾರು? ಈಗೇನು ಡ್ಯಾಮ್ ಕಟ್ಟ್ಯಾರೋ, ನೀರಾವರಿ ಮಾಡ್ಯಾರೋ, ಒಂದು ತೋರಿಸ್ಬೇಕಲ್ಲ ಜನರಿಗೆ. ಹಂಗ ಮಾಡ್ಯಾರ, ಏನ್ ಮಾಡ್ಯಾರ ಅಂತ ಹೇಳಕ್ತಾರ. ಒಟ್ಟು ಮಾಡ್ಯಾರ ಏನದ? ಒಟ್ಟು ಮಾಡ್ಯಾರ ಅಂದ್ರೆ ಏನ್ ಮಾಡ್ಯಾರ ಬೇಕಲ್ಲ. 71ರಾಗ ಇಂದಿರಾ ಗಾಂಧಿ ಅವ್ರು ಯುದ್ಧ ಮಾಡಿ ಬಂಗ್ಲಾ ವಿಭಜನೆ ಮಾಡಿ ಕೊಡದ ಹೋಗಿರಿ. 2 ಕಡೆ ಯುದ್ಧ ಮಾಡ್ತೀರಿ ಇವತ್ತು ಪಾಕಿಸ್ತಾನದವ್ರು ನಮ್ಮ ಮೇಲೆ. ಇವತ್ತು ಬಂಗ್ಲಾ ವಿಭಜನೆ ಮಾಡಿದ್ದಕ್ಕೆ 1 ಕಡೆ ಯುದ್ಧ ಆಗದ ನಮಗ. ಆವಾಗ ಅಯೂಬ್ ಖಾನ್ ನಮಗೆ ಹೇಳಿದ್ದ 8 ದಿವಸದಾಗ ದಿಲ್ಲಿ ತಗೋತಾನಂತ. ಇಂದಿರಾ ಗಾಂಧಿ ಅವರು 14ನೇ ದಿವಸಕ್ಕೆ ರಾಜಧಾನಿ ಲಾಹೋರ್ ಇತ್ತಾಗ 14ನೇ ದಿವಸದಾಗ ನಮ್ಮ ಮಿಲಿಟರಿ ಇತ್ತಲ್ಲಿ ಸೀಸ್ ಫೈರ್ ಮಾಡ್ರಿ ಅವರು. ಮೇಕ್ ಇಂಡಿಯಾ ಮಾಡ್ತೇವೆ ಅಂದ್ರೆ ಏನಪ್ಪ ಉದ್ಯಮಿ ಏನು ಉದ್ಯೋಗ ಸೃಷ್ಟಿಸಿರುವ 2 ಕೋಟಿ ಉದ್ಯೋಗ ಕೊಡ್ತಾವಂದ್ರೆ ಎಲ್ಲಿ ಕೊಟ್ರು? ಬೇಕಲ್ಲ ಪರದೇಶದಿಂದ ರೊಕ್ಕ ತಂದು ಹಾಕಿದ್ ಬೇಕಲ್ಲ. ಇಲ್ಲಿ ಹೋಗಿ ನಮ್ಮ ಪರದೇಶದಾಗ ನಮ್ಮ ಮಂದಿ ಐತಿ. ಈಗ ನೌಕರಿ ಮಾಡಕ್ಕೆ ಅಲ್ಲಿ ಹೋಗೋದು, ಅವ್ರ ಕಡೆಯಿಂದ ಚಪ್ಪಾಳೆ ಬಡಿಸೋದು, ಒಳ್ಳೆ ಮಾತ್ಕೊಂಡು ಚಪ್ಪಾಳೆ ಬಡ್ದು ಹಿಂಗೆ ಮಾತಾಡೋದು ಏನದ?
ಕೇಳ್ರಪ್ಪೋ ಕೇಳಿ ತಂಡ ಬೈಲಹೊಂಗಲದಲ್ಲಿದ್ದು ಬೈಲಹೊಂಗಲದ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇನ್ನಷ್ಟು ಜನರ ಅಭಿಪ್ರಾಯ ಕೇಳೋಣ ಒಂದು ಚಿಕ್ಕ ಬ್ರೇಕ್ ನಂತರ. ಕೇಳ್ರಿ ಇವತ್ತಿನ ದಿವಸ ದೇಶದೊಳಗ 1,00,000 ಮಂದಿ ರೈತರನ್ನ ಕೂಡಿಸಿ ಡೆಲ್ಲಿ ಜಂತರ್ ಮಂತ್ರದೊಳಗೆ ಹೋರಾಟ ಮಾಡುವಂತ ಟೈಮ್ದೊಳಗ ಇದ ಸರ್ಕಾರ ಇದ್ದಂಥವ್ರು ಅಲ್ಲಿ ಬಂದು ಮಾತಾಡ್ಲಿಕ್ಕೂ ಇವ್ರಿಗೆ ಟೈಮ್ ಸಿಗ್ಲಿಲ್ಲ. ಅದಕ್ಕೆ ನಾವು ಏನ್ ಕೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತತಿ ಅಂತ ಹೇಳ್ತಾರ. ನಮ್ಮಂತ ಕಷ್ಟ ಇರುವಂತ ರೈತರ ಸಾಲ ಮನ್ನಾ ಮಾಡ್ರಪ್ಪ ಅಂತಂದ್ರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಕುಗ್ತತಿ ಅಂತ ಹೇಳ್ತಾರ. ಅದಕ್ಕೆ ದಯಮಾಡಿ ನಮ್ಮ ರೈತ ಬಾಂಧವರು ಎಲ್ಲರೂ ನಮ್ಮ ಭಾಗದ ಈ ಕಳಸಾ ಬಂಡೂರಿ ಹೋರಾಟದ ಸಂಬಂಧ ಎಷ್ಟೋ ಮನೆಗಳು ಹೋರಾಟಕ್ಕಂತ ಹೇಳಿ ಮೀಸಲಾಗಿ ಮನೆ ಬಿಟ್ಟು ಹೋರಾಟ ಮಾಡ್ತಿದಾರ. ಅದಕ್ಕೆ ದಯಮಾಡಿ ಇವತ್ತು ಈ ಲೋಕಸಭಾ ಇಲೆಕ್ಷನ್ ಬಂದತಿ, ವೋಟ್ ಹಾಕ್ಲಿ ಅಂತ ಹೇಳಿ ಮನೆಗೆ ಕೇಳಾಕ್ ಬರ್ತಾರ, ದೊಡ್ಡ ಪ್ರಮಾಣ ಪ್ರಚಾರ ಮಾಡ್ತಾರ. ಅದಕ್ಕೆ ದಯಮಾಡಿ ರೈತ ಬಾಂಧವರು ಇಲ್ಲಿ ಕೂಡಿದಂತ ಎಲ್ಲ ಮತದಾರರುಗಳು ತಿಳಿದು ನಾವು ಅರ್ಥ ಮಾಡಿಕೊಂಡು ಇವತ್ತು ಲೋಕಸಭಾ ಕ್ಷೇತ್ರದೊಳಗೆ ನಮ್ಮ ರೈತರಿಗೆ ಸ್ಪಂದಿಸ್ತಕ್ಕಂತ ಯಾರದಾರ, ಇವತ್ತು ಯಾರು ನಮ್ಮನ್ನ ರೈತರನ್ನ ಉದ್ಧಾರ ಮಾಡ್ತಾರ ಅನ್ನೋದು ತಿಳ್ಕೊಂಡು ನಾವು ಇವತ್ತು ವೋಟ್ ಹಾಕುವಂತ ಕಾಲ ಬಂದತಿ. ಅದಕ್ಕೆ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ 60 ವರ್ಷಗಳ ಇತಿಹಾಸದಲ್ಲಿ ಬಾಕ್ರಾನಂಗಲ್ ಅಣೆಕಟ್ಟಾಗಲಿ ಅಥವಾ ದೇಶದೊಳಗೆ ಇನ್ನಿತರ ಎಲ್ಲ ಒಂದು ಡ್ಯಾಮ್ಗಳನ್ನ ಕಟ್ಟಿದ್ದು ಯಾವುದೇ ಒಂದು ಸರ್ಕಾರ ಐತಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಅಂತ ಹೇಳೋಕೆ ನಮಗೆ ಹೆಮ್ಮೆ ಅನಿಸ್ತದೆ. ಅದು ಅಲ್ಲದೆ ದಿಟ್ಟ ಮಹಿಳೆ ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಸಿರು ಕ್ರಾಂತಿ, ಗರೀಬಿ ಹಟಾವು ಅನ್ನುವಂಥ ಅನೇಕ ಕಾರ್ಯಕ್ರಮಗಳನ್ನು, ಬಡವರ ಏಳಿಗೆಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದು ಇವತ್ತಿಗೂ ಈ ದೇಶ ಸುಭದ್ರವಾಗಿ ನೆಲೆಸಲಿಕ್ಕೆ ಮಾಡಿಕೊಟ್ಟಂಥ ಯಾವುದೇ ಒಂದು ಸರ್ಕಾರ ಐತಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಎದೆ ತಟ್ಟಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ನಮ್ಮ ದೇಶದ ಮಾನ್ಯ ಪ್ರಧಾನಿಯವರು ಈಗಾಗಲೇ ಏನು ಹೇಳ್ತಾರಂತಂದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತವಂಥವ ಎಷ್ಟು ಜನ ಯುವಕರಲ್ಲಿ ಒಂದು ವಿನಂತಿ ಅದ, ಯುವಕರು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಯುವಕರಿಗೆ ಸಾಕಷ್ಟು ಜನ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದ್ರು. ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡ್ತಾರೆ? ಪಕೋಡ ಮಾಡಂತೇಳಿ ಪಕೋಡ ಮಾಡಿ ಜೀವನ ಸಾಗಿಸ್ರಿ ಅಂತ ಹೇಳುವಂಥ ಟೈಮ್ದೊಳಗೆ ಡಿಗ್ರಿಯನ್ನು ಕಲಿತ ಪಕೋಡ ಮಾಡುವಂಥ ಒಂದು ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾರಂತಂದ್ರೆ ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ಕಾಲ ಇದು ಸನ್ನಿಹಿತವಾಗಿದೆ ಬಂಧುಗಳೇ. ಆದ ಕಾರಣ ಇವತ್ತಿನ ದಿನಮಾನದೊಳಗೆ ಹಸಿರು ಕ್ರಾಂತಿಯನ್ನು, ಡ್ಯಾಮ್ಗಳನ್ನ ಕಟ್ಟಿ ಹಸಿರು ಕ್ರಾಂತಿಯನ್ನು ಯಾವುದೇ ದೇಶದೊಳಗೆ ತಂದಿದ್ದ ಅದಲ್ಲಿ ಯಾವ್ದಾರ ಐತೆ ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂಧುಗಳೇ. ಮಾದಾಯಿ ನೀರ ಯಾರಿಗೂ ಕೈಲಿ ಆಗವಾತು. ಇಷ್ಟೆಲ್ಲ ಅದಾರ ಸುಳ್ಳ ಬರೀ ಕುರ್ಚಿ ಆಸೆಕಾಗಿ ಓಡಾಡತ್ತಾರ. ಮೋದಿ ಅವ್ರು ಮಾಡ್ತಾರೋ, ಮೋದಿ ಅವ್ರ ಜಯ ಹೋಗ್ಲಿ. ಕೇಳ್ರಿ, ಇದು ಕಳಸಾ ಬಂಡೂರಿ. ನಾ ಮಾತಾಡೋದು ರೈತರ ಬಗ್ಗೆ. ರೈತರಿಗಿದ್ರೆ ನಮಗ ಮಾದಾಯಿ ಹೊಳಿ ಕುಡ್ಸಿದವ್ರು ಅದಕ್ಕೆ TMC ನೀರು ಎಲ್ಲಿ ಬಿಟ್ಟಿದಾರ ಇವ್ರನ್ನ ಕೇಳ್ರಿ. ಈಗಿದ್ದವ್ರನ್ನ ಎಷ್ಟೋ TMC ನೀರ ಮಲ್ಲಾಪುರ ಹೊಳಿಗೆ ನೀರು ಬಿಟ್ಟಿದಾರ ಇವ್ರ. ಇನ್ನು ಮಠ ಚಾಲೂ ಇಲ್ಲ ರೈತರಿಗೆ. ಇವರು ಈಗ ವೋಟಿಂಗ್ ಸಲುವಾಗಿ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಷ್ಟು ಜನಸಂಖ್ಯೆ ಇಷ್ಟು ಜನಸಂಖ್ಯೆ ಕೊಡುತ್ರಿ ಅಂತೇಳಿ ಇಂಥವ್ರನ್ನ ಇವ್ರ ಕಳಿಸ್ತಾರ. ಇವ್ರ ರೈತರು ಏನ್ ಮಾಡುದು ಇದಕ್ಕ ಹೇಳ್ರಿ. ಈಗ ರಾಜಕೀಯ ಬರ್ದೈತಲ್ಲ, ವೋಟಿಂಗ ಕಾಂಗ್ರೆಸ್ ಮಾಡ್ರಿ, BJP ಮಾಡ್ರಿ, ಮತ್ತ JDS ಮಾಡಿ, ಸ್ವತಂತ್ರ ಮಾಡ್ರಿ ಅಂತ ಇವ್ರು ಬರ್ತಾರ. ಈಗ ರೈತರದ್ದು ಯಾರು ನೋಡಾರು? ರೈತರು ಯಾವ ಹೇಳ್ರಿ. ಈಗ ನಮಗ ರೈತಗಿದ್ರ ಬಡವ್ ತಿನ್ನಾಕ, ರೈತಗಿದ್ದ ಬಡವ್ ತಿನ್ನಾಕ, ರೈತ ಇಲ್ದ್ರೆ ನಾವೇ ಶಗಣ ತಿನ್ನುದು ಇಲ್ಲಾರು ಏನ್ ತಿನ್ನುದ? ಅದನ್ನ ನೀವೆಲ್ಲಾರು ಮ್ಯಾಲ್ನಾರದಿರಲ್ಲ, ಕಳಸಾ ಬಂಡೂರಿ ನೀರ ಇದ್ರೊಳಗ ಬಿಟ್ರಿ ಇಲೆಕ್ಷನ್ ಒಳಗ ಬಿಡ್ಬೇಕ. ಹಂಗಾದ್ರ ಆಗ್ಬೇಕ. ಮಾತಿನ ಪ್ರಕಾರ ಮಾತು ಸುಳ್ಳು ಹೇಳ್ಬಾರ್ದು, ಮಾತೆಂದು ಸುಳ್ಳು ಹೇಳ್ಬಾರ್ದು, ಮಾತಾ ಯಾರಿಗೂ ಸುಳ್ಳು ಹೇಳ್ಬಾರ್ದು. ಅಟ್ಟು ಮಾಡ್ತಾನೋ ಇಟ್ಟು ಮಾಡ್ತಾನೋ, ಅದನ್ನ ಬಿಡ್ತಾನೋ ಇದನ್ನ ಬಿಡ್ತಾನೋ ಆ ಮಾತು ಮಾತಾಡಕ್ ಹೋಗ್ಬಾರ ಯಾರು. ಮೊದಲ ಕಳಸಾ ಬಂಡೂರಿ ಸಲುವಾಗಿ ಮಲ್ಲಾಪುರ ಹೊಳಿ, ಮಾದಾಯಿ ಹೊಳಿ ಕುಡಿಸ್ರಿ, ನಾ ಹೌದಂತ ಕೇಳ್ರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜೀವನ ಅಡಿಯಾದಂಥ ಮಲಪ್ರಭಾ ನದಿಗೆ ಕಳಸಾ ಬಂಡೂರಿ ಕೂಡಿಸುವ ಸಲುವಾಗಿ ಸಾಕಷ್ಟು ಜನ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಒಂದು ಬೇಡಿಕೆ ಆದಂಥ ವಿಷಯ ಇದೆ. ಈಗ ಟ್ರಿಬ್ಯುನಲ್ದಾಗ ಅದು ಇಷ್ಟು ನೀರು ಕೊಡ್ಬೇಕಂತೇಳಿ 13 TMC ನೀರು ಕೊಡ್ಬೇಕಂತೇಳಿ ನಿರ್ಣಯ ಆಗೈತಿ. ಆದರೆ ಈಗ ನಮ್ಮ ರಾಜ್ಯ ಸರ್ಕಾರ
ಅದ್ರ ಬಗ್ಗೆ ಕ್ಯಾರೆ ಅನ್ನುವಲ್ದು. ಅದಕ್ಕೆ ಅದ್ರ ಬಗ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಆಗಲಿ JDS ಸರ್ಕಾರ ಆಗಲಿ ಅದ್ರ ಕ್ರಮ ದೌಡ ಕೈಗೊಂಡ ಆ ಕೆಲಸವನ್ನು ಪ್ರಾರಂಭಿಸ್ಬೇಕು. ಇಲ್ಲಾಂದ್ರೆ ಉಗ್ರ ಹೋರಾಟ ಈಗ ನಾವು ಇಲ್ಲಿ ಬೈಲಹೊಂಗಲದಲ್ಲಿ 119 ದಿವಸ ಹೋರಾಟ ಮಾಡಿದೆವು. ಇನ್ನು ಮುಂದಿನ ದಿನದಾಗ ಇದ್ರ ಬಗ್ಗೆ ಹೆಚ್ಚಿನ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಮತ್ತು ಈಗ ಭಾರತ ದೇಶದಲ್ಲಿ ಮೋದಿಯವರ ಅಲೆ ಇದೆ. ಈ ಅಲೆಯಲ್ಲಿ ಮೋದಿಯವರಿಗೆ ಜಯಶಾಲಿ ಆಕಾರ ಅಂತ ಹೇಳಿ ಯಾವುದೇ ಒಂದು ಪಕ್ಷ ಆಗಲಿ, ಪ್ರತಿಯೊಂದು ಕಾಂಗ್ರೆಸ್ ಆಗಲಿ BJP ಆಗಲಿ, ಇವರು ಕೂಡ ಇದ್ರ ಬಗ್ಗೆ ಕಾಳಜಿ ತಗೊಂಡು ಪ್ರತಿಯೊಂದು ರಾಜ್ಯಕ್ಕೆ 33% ಕಾರ್ಡು ಅವಶ್ಯಕತೆ ಇದೆ. ಇಲ್ಲಿಗೆ ಸದ್ಯಕ್ಕೆ ಕರ್ನಾಟಕಕ್ಕೆ ಇರೋದು 18% ಮಾತ್ರ ಇದೆ. ಇದೊಂದು ಕಾಳಜಿ ತಗೊಂಡು ಸರಿಯಾಗಿ ಪ್ರತಿಯೊಂದು ಯಾವುದೇ ಒಂದು ಪಕ್ಷ ಆಗಲಿ ಮಾಡಬೇಕು ಮುಂದಿನ ದಿನದಲ್ಲಿ. ನಮ್ದೊಂದು ಆಶಾಭಾವನೆ ಏನಂದರೆ ಮೋದಿಯವರು ಬಂದರೆ ಮಾಡ್ತಾರನ್ನೋ ನಂಬಿಕೆ ಇದೆ. ಮೋದಿಯವರು ಈ ಸರ್ತಿ ಬಂದರೆ ಅದನ್ನು ಮಾಡ್ತಾರನ್ನೋ. ಆಮೇಲೆ ಕರ್ನಾಟಕ ಕೂಡ 5 ವರ್ಷದಲ್ಲಿ ಒಂದು 4-5 ಸರ್ತಿ ಈಗ ಕರ್ನಾಟಕಕ್ಕೆ ಅಧಿಸೂಚನೆ ಕೊಟ್ಟಿದ್ದಾರೆ ಅವರು, ಸೂಕ್ಷ್ಮ ವಲಯ ಮಾಡಿ ಅಂತೇಳಿ. ಈಗಿದ್ದ ರಾಜಕಾರಣಿಗಳು ಯಾವುದೋ ಮನಸ್ಸು ತಗೋತಿಲ್ಲ, ಬರೀ ವಿರೋಧ ಮಾಡ್ತಾ ಹೋಗ್ತಾ ಇದ್ದಾರೆ. ಅದನ್ನೊಂದು ಮಾಡಿದರೆ ಕರ್ನಾಟಕ ಸುಭದ್ರವಾಗಿ ಉಳಿಯುತ್ತೆ. ಇನ್ನು ಮೋದಿಯವರು ಬರ್ಬೇಕಂತೇಳಿ ನಮ್ಮ ಆಸೆ. 50-60 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಕಾರ ಒಂದು ಗಟಾರ ಸ್ವಚ್ಛ ಇಲ್ಲ, ಒಂದು ಊರು ಸ್ವಚ್ಛ ಇಲ್ಲ, ಒಂದು ಏನಿಲ್ಲ. ನಮ್ಮ ಮೋದಿಯವರು ಬಂದ ಸ್ವಚ್ಛ ಭಾರತ ಮಾಡಿದ್ರು ಏನ್ರಿ. 50 ವರ್ಷದಲ್ಲಿ ಅವನು ಸ್ವಚ್ಛ ಮಾಡಲಿಲ್ಲ. ಅದಕ್ಕೆಲ್ಲ ಕೊಳತ ನಾರಾತಿತ್ತು. ಮೋದಿಯವರು ಬಂದ ಕಾರ ಸ್ವಚ್ಛ ಭಾರತ ಮಾಡಿದ್ದಾರೆ. ಅದಕ್ಕೆ ಅದನ್ನು ಸ್ವಚ್ಛ ಎಲ್ಲರೂ ಕಾಪಾಡಬೇಕು. ಮತ್ತು ಅಲ್ಲಿಂದ ಈಗ ಒಂದು 37 ಮಂದಿ ಕೂಡಿ ಒಂದು ಸರ್ಕಾರ ಮಾಡಿದ್ರು. ಇವರ ಒಂದು 70-80 ಮಂದಿ ಕೂಡಿ ಇವರೆಲ್ಲರೂ ಕೂಡಿ ಸರ್ಕಾರ ಮಾಡಿ ಒಂದು ದಿವಸನೂ ಮಾದಾಯಿ ನೀರು ಬೇಕಂತ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೇಳಕ್ಕೆ ಹೋಗಲಿಲ್ಲ. ಏನು ಮೋದಿಜಿ ಅವ್ರು ಕರೆದ್ರು ಒಂದು ಸ್ಟೇಟ್ಮೆಂಟ್ ಹೋಗಿ ನಮಗೆ ಮಾದಾಯಿ ನೀರು ಕೊಡ್ರಿ ಅಂತ ಒಂದು ಕೇಳಿದ್ರೆ ಮಾದಾಯಿ ನೀರು ಹಾಕಿತ್ತ. ಸೋನಿಯಾ ಗಾಂಧಿ ಕರ್ನಾಟಕಕ್ಕೆ ನೀರು ಕೊಡಬೇಡಂತೆ ಕಾರ್ಯಕ್ಕೆ ಬರೆದು ಕೊಟ್ಟಾಳಕ್ಕೆ ಏನ್ರಿ. ಮತ್ತು ಎಲ್ಲಿ ನೀರು ಬರ್ಬೇಕಾದ ಕರ್ನಾಟಕ ಹನಿ ನೀರು ಕೊಡಬೇಡ ಅಂತೇಳಿ ಬರೆದು ಕೊಟ್ಟಾಳ. ಇವ್ರು ಬರೆದು ಕೊಡೋರು ಇವರ ಅಲ್ಲಿ ಮತ್ತು ಇದ್ರಾಗ ಆಗ್ಬೇಕಲ್ಲ, ಅದ ಕೋರ್ಟ್ ಒಳಗೆ ತೀರ್ಮಾನ ಆಗಬೇಕು. ಆ ತೀರ್ಮಾನ ಆದಾಗ ಇನ್ನು ಮುಂದೆ ಬರೋದದ. ಅದಕ್ಕೆ ಮೋದಿಜಿ ಅವರಿಗೆ ಎಲ್ಲರೂ ಈ ಸಲ ಆರಿಸ್ತಿರ್ಬೇಕು. ಮುಂದಿನ ಸಲ ಎಲ್ಲ ನೀರಾವರಿ ಆಕೈತಿ ಎಲ್ಲ ಆಕೈತಿ ಅಂತೇಳಿ ನಾವು ಭರವಸೆ ಮಾಡಿ. ಮೋದಿ ಕಾರ್ಯಕ್ರಮ 5 ವರ್ಷದಾಗ ಒಳ್ಳೆ ಆಡಳಿತ ಸಿಗೈತ್ರಿ. ಮತ್ತು ಸೈನಿಕರಿಗೆ ಅಗದಿ ಸೌಲಭ್ಯ ಭಾಳ ಚಲೋ ಕೊಟ್ಟಾರೆ. ಮತ್ತು ಮುಂದಿನ ಸರಿ ಪ್ರಧಾನಮಂತ್ರಿ ಮೋದಿ ಅವ್ರು ರಾಜ್ಭವನ ನೆಕ್ಕಿರಿ. ಮತ್ತು ಆದಾಯ ನಿಧಿ ಯಾವುದೇ ಪರಿಸ್ಥಿತಿ ಕೊಡಲೇಬೇಕು. ಅದು ರಾಜ್ಯ ಸರ್ಕಾರದ ವೈಫಲ್ಯ ಕಾರಣ. ಮತ್ತು ಇಲ್ಲಿ ಇನ್ನು ಬರೋ ರಾಜಕಾರಣದ ಮುಂದೆ ಆಡಳಿತ ಮಾಡಿ ಚಲೋ. ನರೇಂದ್ರ ಮೋದಿ ಜೈ ಬೋಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ದವ್ರು ಕೇಳ್ತಾ ಇದಾರೆ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ ಅಂತೇಳಿ. ಆಯುಷ್ಮಾನ್ ಈಗ ಮುದ್ರಾ ಯೋಜನೆದಾಗ ಕೋಟ್ಯಾಂತರ ಜನ ಸ್ವಯಂ ಉಜ್ಜೆಯಿಂದ ಉದ್ಯೋಗ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ನೋಡ್ತಾನೂ ಇದ್ದಾರೆ. ಆಗ ಮೋದಿಯವರು ಏನು ಮಾಡ್ಯಾರ ಅಂತ ಹೇಳ್ತಾರೋ. ಬಡತನದಾಗ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿ ಹಾರ್ಟ್ ಸರ್ಜರಿ ಮಾಡ್ಕೋಬೇಕು, ಆಮೇಲೆ ಯಾವುದೋ ಒಂದು ಆಪರೇಷನ್ ಮಾಡ್ಕೋಬೇಕಂತಂದ್ರೆ ಮೊದಲು ಬಡವ್ರ ಜನಕ್ಕೆ ಆಗ್ತಾ ಇರಲಿಲ್ಲ. ಈಗ ಆಯುಷ್ಮಾನ್ ಭಾರತ್ ಅಂತ ಒಂದು ಯೋಜನೆ, ಅದು ಎಂಥ ಬಡವರಿಗೆ ಯೋಜನೆ ಆಗಿದೆ ಅಂದ್ರೆ ಇವತ್ತು BPL ಕಾರ್ಡ್ ಹೋಗಿ ತೊಗೊಂಡ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಟ್ಟು ಆಗಲೇ ಇದಕ್ಕೆ ಲಕ್ಷಾಂತರ ರೂಪಾಯಿ ಟ್ರೀಟ್ಮೆಂಟ್ ತೊಗೋಬೋದು. ಇವತ್ತು ಮೋದಿಯವರು ಏನು ಮಾಡ್ಯಾರ ಅಂತ ಕಾಂಗ್ರೆಸ್ ಅವ್ರು ಹಂಗೆ ಹೇಳ್ಕೋತಾ ಹೋಗ್ತಾರೆ. ಅದಕ್ಕೆ ಈ ಮುದ್ರಾ ಯೋಜನೆ ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಇವ್ರು ಕಣ್ ತೆಗೆದು ನೋಡ್ಬಿಟ್ರೆ ಮೋದಿಯವ್ರು ಏನು ಮಾಡ್ಯಾರ ಅಂತೇಳಿ ಇವ್ರು ಕಾಣ್ತೈತಿ. ಲೋಕಸಭಾ ಇಲೆಕ್ಷನ್ ಸಲುವಾಗಿ ಎಲ್ಲ ಪಕ್ಷದವರು ವೋಟ್ ಕೇಳಕ್ಕೆ ಬರ್ತಾರೋ. ಮತ್ತು ಸುರೇಶ್ ಅಂಗಡಿ ಅವರು 3 ಸಲ ಬಂದರು. ಇಲ್ಲಿ ಅವ್ರ ಅನುದಾನದೊಳಗೆ ಒಂದು ಕೆಲಸ ಆಗಿಲ್ಲ. ಅಮರ್ ಸಿಂಗ್ ಪಾಟೀಲ್ ಅವರು ಇದ್ದಾಗ ಅದು ಕೆಲಸಗಳು ಬಿಟ್ರೆ ಅವ್ರದ್ದು ಎಳ್ಳಷ್ಟು ಒಂದು ಕೆಲಸ ಆಗಿಲ್ಲ. ಯಾವ ರೈತರದಾಗಲಿ, ಯಾವ ಬಡವರದಾಗಲಿ, ಮಧ್ಯಮ ವರ್ಗದವರಾಗಲಿ ಯಾರಿಗೂ ಒಂದು ಹೆಲ್ಪ್ ಆಗಿಲ್ಲ. ಈ ಸಲ ನಮ್ಮ ರೈತರಾತಿ, ಹಿಂದುಳಿದ ಜನರಿಗಾತಿ, ಮಧ್ಯಮ ವರ್ಗದವ್ರಿಗೆ ಆತಿ, ಎಲ್ಲರಿಗೂ ಸಹಾಯ ಮಾಡುವಂಥ ಅಭ್ಯರ್ಥಿಗೆ ನಮ್ಮ ಓಟ. ಕೇಳ್ರಪ್ಪೋ ಕೇಳಿ ತಂಡ ಬೈಲಹೊಂಗಲ್ ತಲುಪಿದ್ದು. ಬೈಲಹೊಂಗಲ್ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಕ್ಷೇತ್ರ ಬೆಳಗಾವಿಯಲ್ಲಿ ತಮ್ಮ ಜನ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೋಡೋಣ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಜಾಲ ನಿಮ್ಮದು, ಬಲ ನಮ್ಮದು.